ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಬರೀ 100 ರೂಪಾಯಿ ಖರ್ಚು ಮಾಡಿ ಅಂಗಡಿಯಲ್ಲಿ ಬೇಕರಿಯಲ್ಲೆಲ್ಲ 700-800 ರೂಪಾಯಿ ಕೊಟ್ಟು ತರುವಂತಹ ಹಾರ್ಲಿಕ್ಸ್ ಮೈಸೂರು ಪಾಕನ್ನು ಬರೀ 100 ರೂಪಾಯಿ ಖರ್ಚು ಮಾಡಿ ಯಾವ ಥರ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಸಾಫ್ಟ್ ಕೂಡ ಆಗ್ತದೆ, ಅದೇ ಥರ ಟೇಸ್ಟಿ ಕೂಡ ಜಬರ್ದಸ್ತಿಯಾಗಿ ಬರ್ತದೆ. ಸೊ ಬನ್ನಿ ಇವತ್ತಿನ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ನಾನೊಂದು ಫ್ರೈ ಪ್ಯಾನಿಗೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕಾದ್ರೆ ಗ್ಯಾಸ್ ಉರಿಯನ್ನು ಆದಷ್ಟು ಸ್ಲೋ ಆಗಿ ಇಟ್ಕೊಳ್ಳಿ, ಫಾಸ್ಟ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ಇದೊಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕಾಗ್ತದೆ. ಜಸ್ಟ್ ಇದರ ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಫ್ಲೇವರ್ ಚೇಂಜ್ ಆದರೆ ಸಾಕು. ನೀವಿದು ಮೈಸೂರು ಪಾಕ್ ಮಾಡ್ಕೋಬೇಕಾದ್ರೆ ಆದಷ್ಟು ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಅದೇ ಯೂಸ್ ಮಾಡಿ, ಇಲ್ಲಾಂದರೆ ಅಲ್ಯೂಮಿನಿಯಂ ಪಾತ್ರೆ ಕೂಡ ಆಗುತ್ತೆ. ತಳ ಹಿಡಿಯೋದಿದ್ದರೆ ಆಯಿತು. ಇಲ್ಲಿ ಒಂದು 3 ನಿಮಿಷಗಳ ನಂತರ ನನ್ನ ಕಡಲೆ ಹಿಟ್ಟು ಹುರ್ಕೊಂಡಾಗಿದೆ ನೋಡಿ. ಈಗ ಕಲರ್ ಕೂಡ ಚೇಂಜ್ ಆಗಿದೆ, ಫ್ಲೇವರ್ ಕೂಡ ಚೇಂಜ್ ಆಗಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಇದನ್ನು ನಾನು ಒಂದು ಸ್ವಲ್ಪ ಜರಡಿ ಇಟ್ಕೊಳ್ತಾ ಇದ್ದೇನೆ. ಅದರಲ್ಲಿ ಗಂಟು ಥರ ಇರ್ತದಲ್ಲ, ಆ ಏರ್ ಬಬಲ್ಸ್ ಎಲ್ಲ ಇರ್ತದಲ್ಲ, ಅದೆಲ್ಲ ಹೋಗಬೇಕು. ಸೊ ಅದಕ್ಕಾಗಿ ಜರಡಿ ಅಂತೂ ಹಿಡ್ಕೊಳ್ಳೇಬೇಕು, ನೀವು ಡೈರೆಕ್ಟಾಗಿ ಮಾಡಲಿಕ್ಕೆ ಹೋಗಬೇಡಿ. ಈಗ ನಾನು ಜರಡಿ ಹಿಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ನಾನು 1/4 kg ಹಾರ್ಲಿಕ್ಸ್ ಹಾಕ್ತಾ ಇದ್ದೇನೆ. ನಮ್ಮ ಇವತ್ತಿನ ಮುಖ್ಯ ಅತಿಥಿ ಹಾರ್ಲಿಕ್ಸ್ ಮೈಸೂರು ಪಾಕ್ ಆದುದರಿಂದ ಇಲ್ಲಿ ನಾನು ಹಾರ್ಲಿಕ್ಸನ್ನು ಕೂಡ ಹಾಕ್ಕೊಂಡೆ. ಇನ್ನು ಇದನ್ನು ಜರಡಿ ಹಿಡ್ಕೊಂಡ್ರೆ ಆಯಿತು, ಹಾರ್ಲಿಕ್ಸ್ ಮತ್ತು ಕಡಲೆ ಹಿಟ್ಟನ್ನು. ಜರಡಿ ಹಿಡ್ಕೊಂಡೆಲ್ಲ ಆದ ನಂತರ ನಮ್ಮ ಪೌಡರ್ ಈ ಥರಾಗಿ ಬಂದಿದೆ ನೋಡಿ. ಈಗ ಇದಕ್ಕೆ ನಾನು 1/2 kg ತುಪ್ಪ ಹಾಕ್ತಾ ಇದ್ದೇನೆ. ನಿಮ್ಮ ಬಳಿ ತುಪ್ಪ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಆಯಿಲನ್ನು ಹಾಕ್ಕೋಬೋದು. ಫ್ಲೇವರ್ ಇಲ್ಲದ ಆಯಿಲ್ ಹಾಕಿದರೆ ಆಯಿತು, ತೆಂಗಿನ ಎಣ್ಣೆ ಹಾಕ್ಕೋಬೇಡಿ. ಅದೇ ಥರ ಆಲಿವ್ ಆಯಿಲ್ ಆ ಥರದ್ದು ಯಾವುದೇ ಯೂಸ್ ಮಾಡ್ಕೋಬೇಡಿ. ಸನ್ಫ್ಲವರ್ ಆಯಿಲನ್ನು ಮಾತ್ರ ಯೂಸ್ ಮಾಡಿದರೆ ಸಾಕು. ಈ ಥರ ವಿಸ್ಕ್ ಇದ್ದರೆ ಅದರಲ್ಲಿ ಕೂಡ ಕಲಿಸ್ಕೋಬೋದು. ವಿಸ್ಕ್ ಇದೆ ಅಂದರೆ ತುಂಬ ಈಸಿ ಆಗ್ತದೆ ಕಲಸಿಕೊಳ್ಳಿಕ್ಕೆ, ಎಲ್ಲಿ ಕೂಡ ಗಂಟಾಗಿರಲ್ಲ, ಒಂದೇ ಥರ ಕ್ರೀಮಿಯಾಗಿ ಬರ್ತದೆ. ಇಲ್ಲಾಂದರೆ ಸ್ಪೂನಲ್ಲಿ ಕೂಡ ಕಲಿಸ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಕೇಕ್ ಟಿನ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಕೂಡ ಹಾಗೆ ಒಂದು ಸ್ವಲ್ಪ ತುಪ್ಪ ಹಚ್ತಾ ಇದ್ದೇನೆ ನಾನು. ನಿಮ್ಮ ಬಳಿ ಸ್ಕ್ವೇರ್ ಟಿನ್ ಇಲ್ಲ ಅಂದರೆ ನಿಮ್ಮ ಬಳಿ ಇರುವ ಯಾವುದೇ ಪಾತ್ರೆಗಳಿಗೂ ಹಾಕೋಬೋದು. ನಾನಿಲ್ಲಿ ಅದು ಆದ ನಂತರ ಮೈಸೂರು ಪಾಕ್ ಆದ ನಂತರ ಹಾಕ್ಕೊಳ್ಳಿಕ್ಕೆ ರೆಡಿ ಮಾಡಿಟ್ಟಿರುವಂಥದ್ದು. ಇಲ್ಲಿ ನೆಕ್ಸ್ಟ್ ನಾನು ಅದೇ ಪ್ಯಾನಿಗೆ 1 ಕಪ್ ಆಗುವಷ್ಟು ಸಕ್ಕರೆ, ಅದೇ ಥರ 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಸಕ್ಕರೆಗೆ 1/4 ಕಪ್ಪು ನೀರು. ಇದನ್ನು ಕೂಡ ಹಾಗೆ ನೀವು ಆದಷ್ಟು ಗ್ಯಾಸ್ ಉರಿಯನ್ನು ಆದಷ್ಟು ಸ್ಲೋ ಆಗಿ ಇಟ್ಕೊಳ್ಳಿ, ಫಾಸ್ಟ್ ಇಡಲಿಕ್ಕೆ ಹೋಗಬೇಡಿ. ಪಾಕ ಬೇಗ ಆಗಿಬಿಡ್ತದೆ. ಅದೇ ಥರ ಪಾಕ ನೀವು ಗಮನದಲ್ಲಿಡಬೇಕಾಗಿರುವಂತಹದ್ದು, ಪಾಕ ಒಂದೇಳೆ ಬರುವಾಗಲೇ ಇದಕ್ಕೆ ನಾವು ಮಾಡಿಟ್ಟಂಥ ಬ್ಯಾಟರ್ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅದಕ್ಕಿಂತ ಜಾಸ್ತಿ ಆಗಿಬಿಟ್ರೆ ನಿಮ್ಮ ಮೈಸೂರು ಪಾಕ ಫುಲ್ಲು ಹಾರ್ಡಾಗಿ ಬರ್ತದೆ. ಈಗ ನೋಡಿ ಕರೆಕ್ಟಾಗಿ ಒಂದೇಳೆ ಬರ್ತಾ ಇದೆ. ಒಂದೇಳೆ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡಂಥ ಹಿಟ್ಟೇನಿತ್ತು ನೋಡಿ, ಅದನ್ನೀಗ ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಒಳ್ಳೆ ಮಿಕ್ಸ್ ಮಾಡ್ತಾ ಬರ್ತಾ ಇದ್ದರೆ ಆಯಿತು. ಇನ್ನು ಕೈ ಬಿಡದ ಹಾಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು. ಆದಷ್ಟು ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಬಿಟ್ಟು ಹೋದರೆ ಇದು ತಳ ಹಿಡ್ಕೊಂಡ್ಬಿಡ್ತದೆ. ಸೊ ಹಾಗಾಗಿ ಇದನ್ನು ಬಿಟ್ಟು ಎಲ್ಲಿ ಆಚೆ ಈಚೆ ಹೋಗುವ ಹಾಗೆ ಇಲ್ಲ. ಈಗ ಇಲ್ಲಿ ನಾನು ಮತ್ತೆ 1/2 ಕಪ್ಪಷ್ಟು ತುಪ್ಪ ತಗೊಂಡಿದ್ದೇನೆ. ನಾನು ಹೇಳಿದಾಗೆ ಈಗ ಕೂಡ ಹಾಗೆ ತುಪ್ಪ ಇಲ್ಲಾಂದರೆ ನಿಮಗೆ ಆಯಿಲ್ ಹಾಕಿ ಕೂಡ ಮಾಡ್ಬೋದು. ತುಪ್ಪದಲ್ಲೇ ಮಾಡೋದಾದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಈ ತುಪ್ಪವನ್ನು ನಾನು ಒಂದೇ ಬಾರಿಗೆ ಹಾಕ್ತಾ ಇಲ್ಲ, ಇದನ್ನು 3 ಸಲ ಮಾಡಿ ಹಾಕ್ತಾ ಇದ್ದೇನೆ. ಒಮ್ಮೆಲೆ ಹಾಕಿ ಬಿಟ್ಕೊಳ್ತಾ ಇಲ್ಲ. ಒಂದು ಸ್ವಲ್ಪ ನಮ್ಮ ಬ್ಯಾಟರ್ ಏನಿದೆ ನೋಡಿ, ಅದು ಎಲ್ಲ ಒಂದು ಸ್ವಲ್ಪ ಹೀರ್ತಾ ಬಂದ ಹಾಗೆ ತುಪ್ಪವನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೇನೆ. ನಾನಿಲ್ಲಿ ಇದನ್ನು 3 ಸಲ ಮಾಡಿ ಹಾಕಿದೆ ನೋಡಿ. 1/2 ಕಪ್ ತುಪ್ಪ ಫಸ್ಟಲ್ಲಿ ನಾನು ಬ್ಯಾಟರ್ ಮಿಕ್ಸ್ ಮಾಡಿಕೊಳ್ಳಿಕ್ಕೆ ಹಾಕ್ಕೊಂಡೆ. ಈಗ 1/2 ಕಪ್ಪು ಈಗ ಮಿಕ್ಸ್ ಮಾಡಿಕೊಂಡೆ. ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪವೇ ಹಾಕಿ, ಇಲ್ಲಾಂದರೆ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಅರ್ಧ ತುಪ್ಪ ಅರ್ಧ ಆಯಿಲ್ ಕೂಡ ಹಾಕ್ಬೋದು. ಒಂದು ವೇಳೆ ತುಪ್ಪನೂ ಹಾಕೋದೇ ಇಲ್ಲ ಅಂದರೆ ತುಪ್ಪ ನೀವು ಬರೀ ಎಲ್ಲ ಆಯಿಲನ್ನೇ ಯೂಸ್ ಮಾಡ್ಕೋಬೋದು. ಇದು ಜಾಸ್ತಿ ಹೊತ್ತೇನು ಹಿಡ್ಕೊಳ್ಳಲ್ಲ, ತುಂಬ ಫಾಸ್ಟಾಗಿ ಆಗ್ತದೆ. ಒಂದು 5 ಮಿನಿಟ್ಸಲ್ಲಿ ನಮ್ಮ ಹಾರ್ಲಿಕ್ಸ್ ಮೈಸೂರು ಪಾಕ್ ರೆಡಿ ಆಗ್ತದೆ. ನೀವು ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ತಳ ಬಿಡ್ತಾ ಬಂದ ಹಾಗೆ ನಮ್ಮ ಬ್ಯಾಟರ್ ಈ ಹದಕ್ಕೆ ಬಂದ ಕೂಡಲೇ ನಾನು ಇದನ್ನು ಒಂದು ಟಿನ್ನಿಗೆ ತುಪ್ಪ ಹಚ್ಚಿಟ್ಕೊಂಡಂತಹ ಟಿನ್ ಇತ್ತು ನೋಡಿ,
ಅದಕ್ಕೆ ಎಲ್ಲವನ್ನು ಹಾಕಿಬಿಟ್ಟೆ. ಈಗ ಇನ್ನು ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟರೆ ಆಯಿತು. ನಮ್ಮ ಹಾರ್ಲಿಕ್ಸ್ ಮೈಸೂರು ಪಾಕ್ ಅಂತೂ ರೆಡಿ ಆಗ್ತದೆ. ನಮ್ಮ ಹಾರ್ಲಿಕ್ಸ್ ಮೈಸೂರು ಪಾಕ ರೆಡಿಯಾಗಿದೆ. ಇದನ್ನು ಒಂದು ತಣ್ಣಗಾಗಲಿಕ್ಕೆ ಬಿಟ್ಟ ನಂತರ ನಾನು ಇದನ್ನೆಲ್ಲ ಈ ಶೇಪಿಗೆ ಕಟ್ ಮಾಡಿಕೊಂಡೆ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಹಾರ್ಲಿಕ್ಸ್ ಮೈಸೂರು ಪಾಕ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ, ಹೆಚ್ಚೇನು ಕೆಲಸ ಇಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಸಾಫ್ಟಾಗಿ ಬರ್ತದೆ. ಅದೇ ಥರ ನಾನು ಹೇಳಿದಾಗೆ ಟೇಸ್ಟಿ ಅಂತೂ ಹೇಳೋದೇ ಬೇಡ, ತುಂಬ ಜಬರ್ದಸ್ತಿಯಾಗಿ ಬರ್ತದೆ. ಸೊ ಫ್ರೆಂಡ್ಸ್, ಈಸಿಯಾಗಿದೆ ಮಾಡಲಿಕ್ಕೆ ನಮ್ಮ ಹಾರ್ಲಿಕ್ಸ್ ಮೈಸೂರು ಪಾಕು. ನೀವು ಕೂಡ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.